ಈ ವಿಡಿಯೋಲಿ GST ಆಫೀಸರ್ ಆಗೋದು ಹೆಂಗೆ ಅಂತ ನೋಡೋಣ. ನಿಮ್ಮ ಡ್ರೀಮ್ GST ಆಫೀಸರ್ ಆಗೋದಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋಲಿ GST ಆಫೀಸರ್ ಕೆಲಸ ಏನಿರುತ್ತೆ, GST ಆಫೀಸರ್ ಆಗೋದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನೇನು ಬೇಕು, ಅವ್ರ ಸ್ಯಾಲ್ರಿ ಏನಿರುತ್ತೆ, ಯಾವ್ಯಾವ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು, ಅದನ್ನೆಲ್ಲ ಡೀಟೇಲ್ ಆಗಿ ಈ ವಿಡಿಯೋಲಿ ನೋಡೋಣ. ಫಸ್ಟು GST ಫುಲ್ ಫಾರ್ಮ್ ಬಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. GST ಆಫೀಸರ್ನ ಕೆಲಸ ಏನಿರುತ್ತೆ ಅಂದರೆ, ನೀವು ಯಾವುದೇ ಥರದ ಗೂಡ್ಸ್ ಪರ್ಚೇಸ್ ಮಾಡಿದ್ರೆ ಇಲ್ಲ ನಿಮ್ಮದೇ ಬಿಸ್ನೆಸ್ ನಡೀತಾ ಇದೆ, ನೀವು ಈ ಥರ ಪ್ರಾಡಕ್ಟ್ಸ್ಗಳನ್ನ ಮಾರ್ಕೆಟಲ್ಲಿ ಸೇಲ್ ಮಾಡ್ತಿದ್ದೀರಾ ಅಂದರೆ ಗೌರ್ಮೆಂಟ್ ಅವರು 18% GSTನ ಚಾರ್ಜ್ ಮಾಡ್ತಾರೆ. ಸೊ ಯಾವ ಡಿಪಾರ್ಟ್ಮೆಂಟ್ ಈ GST ಮೇಲೆ ಕೆಲಸ ಮಾಡ್ತಾರೆ ಅವ್ರನ್ನ GST ಆಫೀಸರ್ ಅಂತ ಕರೀತಾರೆ. GST ಆಫೀಸರ್ಸ್ನ ಶೋಲ್ಡರ್ ಮೇಲೆ 3 ಗೋಲ್ಡನ್ ಸ್ಟಾರ್ಸ್ ಇರುತ್ತೆ. ಇವ್ರ ಮೇನ್ ಕೆಲಸ ಬಂದು ಟ್ಯಾಕ್ಸ್ ರಿಲೇಟೆಡ್ ಇರುತ್ತೆ. ಈಗ ಸ್ವಲ್ಪ ಐಡಿಯಾ ಬಂದಿರುತ್ತೆ GST ಇನ್ಸ್ಪೆಕ್ಟರ್ಸ್ ಅಂದರೆ ಏನು ಅಂತ. ಈಗ GST ಇನ್ಸ್ಪೆಕ್ಟರ್ ಆಗೋದು ಹೆಂಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. GST ಇನ್ಸ್ಪೆಕ್ಟರ್ ಆಗೋದಕ್ಕೆ ಫಸ್ಟ್ ಸ್ಟೆಪ್ ಬಂದು ಯಾವುದಾದ್ರೂ ಒಂದು ಸ್ಟ್ರೀಮಲ್ಲಿ 12th ಸ್ಟ್ಯಾಂಡರ್ಡ್ನ ಪಾಸ್ ಮಾಡ್ಕೊಳ್ಳಿ. ಅದಾದಮೇಲೆ ಗ್ರ್ಯಾಜುಯೇಷನ್. GST ಆಫೀಸರ್ ಆಗಬೇಕು ಅಂದರೆ ಗ್ರ್ಯಾಜುಯೇಷನ್ ಮಾಡ್ಕೊಂಡಿರಬೇಕು. ಯಾಕೆಂದರೆ GST ಇನ್ಸ್ಪೆಕ್ಟರ್ ಆಗೋದಕ್ಕೆ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು ಅಂದರೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದಮೇಲೆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ. ssc.nic.in ಈ ವೆಬ್ಸೈಟ್ಗೆ ಹೋಗಿ ಫಸ್ಟು ಅಪ್ಲಿಕೇಶನ್ ಹಾಕಿ. ಅದಾದಮೇಲೆ SSC CGL ಎಕ್ಸಾಮ್ನ ಕೊಡಬೇಕಾಗುತ್ತೆ. ಈ ಎಕ್ಸಾಮ್ ಥ್ರೂ GST ಆಫೀಸರ್ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಈ ಎಕ್ಸಾಮಲ್ಲಿ 2 ಪೇಪರ್ ಇರುತ್ತೆ, Tier 1 Tier 2. ಈ Tier 1 ಪೇಪರ್ 200 ಮಾರ್ಕ್ಸ್ಗೆ ಇರುತ್ತೆ. 1 ಅವರ್ ಟೈಮ್ ಕೊಡ್ತಾರೆ ಇದನ್ನು ಸಾಲ್ವ್ ಮಾಡೋದಕ್ಕೆ. ಟೋಟಲ್ ಆಗಿ 100 ಕ್ವೆಶ್ಚನ್ಸ್ ಇರುತ್ತೆ. ಇದರಲ್ಲಿ ಮ್ಯಾಥ್ಸ್, ಇಂಗ್ಲಿಷ್, GK, ಜನರಲ್ ನಾಲೆಡ್ಜ್ ಬಗ್ಗೆ ಕ್ವೆಶ್ಚನ್ಸ್ ಕೇಳ್ತಾರೆ. ನೆಕ್ಸ್ಟು Tier 2 ಪೇಪರ್, ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದರಲ್ಲೂ ಸೇಮ್ ಇಂಗ್ಲಿಷ್, ಮ್ಯಾಥ್ಸ್, GK, ರೀಸನಿಂಗ್ ಇದ್ರ ಮೇಲೆ ಇನ್ನೂ ಸ್ವಲ್ಪ ಅಪ್ಡೇಟೆಡ್ ಕ್ವೆಶ್ಚನ್ಸ್ಗಳು ಕೇಳ್ತಾರೆ. ಒಂದೇ ಪೇಪರಲ್ಲಿ ಮ್ಯಾಥ್ಸ್ ಮೇಲೆ 45 ಕ್ವೆಶ್ಚನ್ಸ್, ಇಂಗ್ಲಿಷಿಂದ 30 ಕ್ವೆಶ್ಚನ್ಸ್, ಜನರಲ್ ನಾಲೆಡ್ಜಿಂದ 25 ಕ್ವೆಶ್ಚನ್ಸ್, ರೀಸನಿಂಗ್ ಮೇಲೆ 30 ಕ್ವೆಶ್ಚನ್ಸ್. ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಕಂಪ್ಯೂಟರ್ ಮತ್ತು ಟೈಪಿಂಗ್ ಮೇಲೂ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಯಾಕೆಂದರೆ ಇದೀವಾಗ ಇಂಪಾರ್ಟೆಂಟ್ ಪಾಯಿಂಟ್ ಆಗಿಬಿಟ್ಟಿದೆ. ನೀವು Tier 2 ಪೇಪರ್ನ ಮಾತ್ರ ತುಂಬ ಸೀರಿಯಸ್ ಆಗಿ ತಗೋಬೇಕು. ಯಾಕೆಂದರೆ ಇದ್ರ ಬೇಸಿಸ್ ಮೇಲೇ ನಿಮ್ಮ ಮೆರಿಟ್ ಲಿಸ್ಟ್ನ ಅನೌನ್ಸ್ ಮಾಡೋದು. ಸೊ ಯಾರು CGLನ Tier 1 ಮತ್ತು Tier 2 ಪೇಪರ್ಸ್ನ ಕ್ಲಿಯರ್ ಮಾಡ್ತಾರೆ ಅವ್ರನ್ನ ನೆಕ್ಸ್ಟು ಫಿಸಿಕಲ್ ಎಬಿಲಿಟಿ ಟೆಸ್ಟ್ಗೆ ಕಳಿಸ್ತಾರೆ. ಅದರಲ್ಲಿ ನಿಮ್ಮ ಹೈಟ್ ರಿಕ್ವೈರ್ಮೆಂಟ್, ಚೆಸ್ಟ್ ರಿಕ್ವೈರ್ಮೆಂಟ್, ಅದ್ರ ಜೊತೆಗೆ ಸೈಕ್ಲಿಂಗ್ ಟೆಸ್ಟೂ ತೊಗೊತಾರೆ. ಇಲ್ಲಿ ಸೆಲೆಕ್ಟ್ ಆಗಿ ಬಂದಿರೋ ಕ್ಯಾಂಡಿಡೇಟ್ಸ್ನ ಫಸ್ಟು ನಿಲ್ಲಿಸಿ ಹೈಟ್ ಚೆಕ್ ಮಾಡ್ತಾರೆ. ಗಂಡಸರು ಹೈಟ್ ಬಂದು 157 ಸೆಂಟಿಮೀಟರ್ಸ್ ಇರಬೇಕು. ಈ ಕಡೆ ಹೆಣ್ಮಕ್ಳು ಹೈಟ್ ಬಂದು 152 ಸೆಂಟಿಮೀಟರ್ಸ್ ಇರಬೇಕು. ಹೈಟ್ ರಿಕ್ವೈರ್ಮೆಂಟ್ ಎಲ್ಲ ತೊಗೊಂಡಾದ್ಮೇಲೆ ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್ಗಳನ್ನ ತೊಗೊತಾರೆ. ಗಂಡಸರು ಚೆಸ್ಟ್ ರಿಕ್ವೈರ್ಮೆಂಟ್ ಬಂದು 76 ಸೆಂಟಿಮೀಟರ್ಸ್ ಇರಬೇಕು. ಈ ಕಡೆ ಹೆಣ್ಮಕ್ಳಿಗೆ ಚೆಸ್ಟ್ ಮೆಜರ್ಮೆಂಟ್ ರಿಕ್ವೈರ್ಮೆಂಟ್ನ ಏನು ಕೇಳಲ್ಲ. ಅದಾದಮೇಲೆ ನೆಕ್ಸ್ಟು ಸೈಕ್ಲಿಂಗ್ ಮತ್ತು ವಾಕಿಂಗ್ ಟೆಸ್ಟ್ ಇರುತ್ತೆ. ಗಂಡಸರು 8 ಕಿಲೋಮೀಟರ್ ಸೈಕ್ಲಿಂಗ್ನ 30 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಆಮೇಲೆ 1600 ಮೀಟರ್ಸ್ ವಾಕಿಂಗ್ನ 15 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಈ ಕಡೆ ಹೆಣ್ಮಕ್ಳು 1 ಕಿಲೋಮೀಟರ್ ವಾಕ್ ಮಾಡಬೇಕು 20 ನಿಮಿಷದಲ್ಲಿ. ಆಮೇಲೆ 3 ಕಿಲೋಮೀಟರ್ ಸೈಕ್ಲಿಂಗ್ನ 25 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಬಾಡಿ ವೆಯ್ಟಿಗೆ ಮಾತ್ರ ಯಾವುದೇ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಯಾವ ಕ್ಯಾಂಡಿಡೇಟ್ ಎಕ್ಸಾಮ್ ಮತ್ತು ಫಿಸಿಕಲ್ ಎಬಿಲಿಟಿ ಟೆಸ್ಟ್ನ ಪಾಸ್ ಮಾಡ್ಕೊತಾರೆ ಅವ್ರನ್ನ ನೆಕ್ಸ್ಟು ಮೆಡಿಕಲ್ ಟೆಸ್ಟ್ಗೆ ಕಳಿಸ್ತಾರೆ. ಮೆಡಿಕಲ್ ಎಕ್ಸಾಮಲ್ಲಿ ಮೇಯ್ನ್ ಆಗಿ ನಿಮ್ಮ ಕಣ್ಣು ಚೆಕ್ ಮಾಡ್ತಾರೆ. ನೀವು ಸ್ಪೆಕ್ಸ್ ಹಾಕ್ಕೊಳ್ಳೋರಾದ್ರೂ ನಿಮಗೆ ಕ್ಲಿಯರ್ ಆಗಿ ಕಣ್ಣು ಕಾಣಿಸಿದ್ರೆ ಸಾಕು. ಆಮೇಲೆ ನಿಮಗೆ ಕಲರ್ ಬ್ಲೈಂಡ್ನೆಸ್ ಇರಂಗಿಲ್ಲ. ಏನಿದು ಕಲರ್ ಬ್ಲೈಂಡ್ನೆಸ್ ಅಂದರೆ, ಕೆಲವ್ರಿಗೆ ನಾರ್ಮಲ್ ಜನಕ್ಕೆ ಕಂಡಂಗೆ ಕ್ಲಿಯರ್ ಆಗಿ ಕಲರ್ಸ್ ಕಾಣಲ್ಲ. ಸೊ ಈ ಕಾಯಿಲೆ ಇರಂಗಿಲ್ಲ. ನೆಕ್ಸ್ಟು ಬ್ಲಡ್ ಟೆಸ್ಟ್ ತೊಗೊತಾರೆ. ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಕ್ಲಿಯರ್ ಬಂತು ಅಂದರೆ ನಿಮ್ಮನ್ನ ಆಸ್ ಅ GST ಆಫೀಸರ್ ಅಪಾಯಿಂಟ್ ಮಾಡ್ಕೊತಾರೆ. ಆದರೆ GST ಆಫೀಸರ್ನ ಸೆಲೆಕ್ಷನ್ಗಿಂತ ಮುಂಚೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ. 2 ತಿಂಗಳು ಈ ಜಾಬ್ ಪ್ರೊಫೈಲ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ನೀವು ಫ್ಯೂಚರಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಥಿಯರಿಟಿಕಲ್ ಮತ್ತು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರೆ. ಅದ್ರ ಜೊತೆಗೆ ಗನ್ ಟ್ರೈನಿಂಗೂ ಕೊಡ್ತಾರೆ. ನಿಮಗೆ ವೆರೈಟಿ ಗನ್ ಕೊಟ್ಟು ಅದರಲ್ಲಿ ಟ್ರೈನಿಂಗ್ ಮಾಡಿಸ್ತಾರೆ. ಟ್ರೈನಿಂಗ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದಮೇಲೆ ನೀವು ಪ್ರಾಪರ್ ಆಗಿ GST ಆಫೀಸರ್ ಆಗ್ತೀರಾ. ಈಗ GST ಇನ್ಸ್ಪೆಕ್ಟರ್ಸ್ನ ಸ್ಯಾಲ್ರಿ ಏನಿರುತ್ತೆ ಅಂತ ನೋಡೋಣ. GST ಆಫೀಸರ್ಸ್ನ ಸ್ಯಾಲ್ರಿ ಬಂದು 45,000 ಇಂದ 70,000 ತನಕ ಹೋಗುತ್ತೆ. ಇದು ಮೇಯ್ನ್ ಆಗಿ ಡಿಪೆಂಡ್ ಆಗುತ್ತೆ ನೀವು ಯಾವ ಸ್ಟೇಟಲ್ಲಿ ಪೋಸ್ಟಿಂಗ್ ಆಗಿದ್ದೀರಾ ಅಂತ. ದೊಡ್ಡ ಸ್ಟೇಟ್, ಡೆವಲಪ್ಡ್ ಸಿಟಿಯಲ್ಲಿ ಪೋಸ್ಟಿಂಗ್ ಆಗಿದ್ರೆ 70,000 to 80,000 ಪರ್ ಮಂತ್ ಸಿಗುತ್ತೆ. GST ಆಫೀಸರ್ ಆಗೋಕ್ಕೆ ಏಜ್ ಲಿಮಿಟ್ ಬಂದು 18 ಇಯರ್ಸಿಂದ 30 ಇಯರ್ಸ್ ಒಳಗಡೆ ಇರಬೇಕು. ಇದರಲ್ಲಿ SC ST ಮತ್ತು OBC ಅವ್ರಿಗೆ ಎಕ್ಸೆಪ್ಷನ್ಗಳಿದೆ. ನೀವು 30 ಕ್ರಾಸ್ ಆದ್ರೂ ಈ ಎಕ್ಸಾಮ್ಸ್ನ ಕೊಡ್ಬೋದು. OBC ಅವ್ರಿಗೆ ಎಕ್ಸ್ಟ್ರಾ 3 ವರ್ಷ ಮತ್ತು SC ST ಅವ್ರಿಗೆ 5 ವರ್ಷ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ.
ಐ ಹೋಪ್ ಇವಾಗ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬಂದಿದೆ GST ಆಫೀಸರ್ ಆಗೋದಕ್ಕೆ ಯಾವ್ಯಾವ ರಿಕ್ವೈರ್ಮೆಂಟ್ಸ್ ಬೇಕು ಮತ್ತು ಯಾವ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಮರಿದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಯಾವುದಾದ್ರೂ ಜಾಬ್ ಪ್ರೊಫೈಲ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ.